ಜುಲೈ 26ನೇ ತಾರೀಕು ಅಂದ್ರೆ ಕಳೆದ ಶುಕ್ರವಾರ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ವಶಪಡಿಸಿಕೊಳ್ಳಲಾದಂತಹ ಸುಮಾರು 90 ಬಾಕ್ಸ್ಗಳಲ್ಲಿ ವಶಪಡಿಸಿಕೊಳ್ಳಲಾದಂತಹ ಮಾಂಸದ ವಿವಾದಕ್ಕೆ ಕಡೆಗೂ ತೆರೆ ಬಿದ್ದಿದೆ. ಆ ಮಾಂಸ ನಾಯಿಯದ್ದೋ ಅಥವಾ ಕುರಿಯದ್ದೋ ಎನ್ನುವಂತಹ ಗೊಂದಲ ಏನಿತ್ತು ಅದಕ್ಕೆ ಕಡೆಗೂ ಉತ್ತರ ಸಿಕ್ಕಿದೆ. ಇನ್ನು ಈ ವಶಪಡಿಸಿಕೊಳ್ಳಲಾದಂತಹ ಮಾಂಸವನ್ನ ಆ ಮಾಂಸದ ಮಾದರಿಯನ್ನ ಹೈದರಾಬಾದ್ನಲ್ಲಿರುವಂತಹ ರಾಷ್ಟ್ರೀಯ ಮಾಂಸ ಸಂಶೋಧನಾ ಕೇಂದ್ರಕ್ಕೆ ಆ ಕೇಂದ್ರದ ಪ್ರಯೋಗಾಲಯಕ್ಕೆ ಕಳಿಸಿಕೊಡಲಾಗಿತ್ತು. ಆ ಪ್ರಯೋಗಾಲಯದಲ್ಲಿ ಬಂದಂತಹ ವರದಿಯನ್ನ ಇದೀಗ ಖುದ್ದು ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರೇ ಹಂಚಿಕೊಂಡಿದ್ದಾರೆ. ಈ ಕುರಿತಾಗಿ ಒಂದು ಪೋಸ್ಟ್ ಅನ್ನು ಕೂಡ ಮಾಡಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಇತ್ತೀಚೆಗೆ ರಾಜಸ್ಥಾನದಿಂದ ಸರಬರಾಜಾಗ್ತಾ ಇದ್ದಂತಹ ಮಾಂಸದ ಕುರಿತಾದ ಘಟನೆಗಳ ಹಿನ್ನೆಲೆಯಲ್ಲಿ ರೈಲುಗಳಲ್ಲಿ ಬಂದಿದ್ದಂತಹ ಮಾಂಸದ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಗಳಿಗೆ ಕಳುಹಿಸಲಾಗಿತ್ತು. ಇದೀಗ ಪ್ರಯೋಗಾಲಯಗಳಿಂದ ಪರೀಕ್ಷಾ ವರದಿ ಬಂದಿದ್ದು ರಾಜಸ್ಥಾನದಿಂದ ಬಂದ ಮಾಂಸವು ಕುರಿಯದ್ದೇ ಆಗಿದೆ ಎಂಬುದನ್ನು ಪ್ರಯೋಗಾಲಯವು ಖಚಿತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಅನಗತ್ಯ ಗೊಂದಲ ಸೃಷ್ಟಿಸದಂತೆ ಮತ್ತು ಈ ಕುರಿತ ಗಾಳಿ ಸುದ್ದಿಗಳಿಗೆ ಕಿವಿ ಕೊಡದಂತೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೇನೆ ಎನ್ನುವಂತಹ ಟ್ವೀಟ್ ಅನ್ನ ದಿನೇಶ್ ಗುಂಡೂರಾವ್ ಅವರು ಮಾಡಿದ್ದಾರೆ. ಇನ್ನು ಕೇಂದ್ರ ಕೃಷಿ ಸಚಿವಾಲಯದ ಅಧೀನಕ್ಕೆ ಬರುವಂತಹ NMRI ಪ್ರಯೋಗಾಲಯದ ವರದಿಯನ್ನು ಕೂಡ ದಿನೇಶ್ ಗುಂಡೂರಾವ್ ಅವರು ಹಂಚಿಕೊಂಡಿದ್ದಾರೆ. ಆ ವರದಿ ಪ್ರಕಾರ ರೈಲ್ವೆ ನಿಲ್ದಾಣದಲ್ಲಿ ವಶಪಡಿಸಿಕೊಳ್ಳಲಾದ ಬಾಕ್ಸ್ಗಳಲ್ಲಿ ಮಾಂಸದ ಮಾದರಿ ಪ್ರಯೋಗಾಲಯಕ್ಕೆ ಸಲ್ಲಿಕೆಯಾಗಿದ್ದು ಜುಲೈ 28ನೇ ತಾರೀಕು. 26ಕ್ಕೆ ಏನು ಈ ವಿವಾದ ಸೃಷ್ಟಿಯಾಗತ್ತೆ, ಅದಾದ ಬಳಿಕ ಜುಲೈ 28ಕ್ಕೆ ಈ ಪ್ರಯೋಗಾಲಯಗಳಿಗೆ ಈ ಮಾಂಸದ ಮಾದರಿಯನ್ನ ಕೊಡಲಾಗುತ್ತೆ. ಹಾಗೆ ಪ್ರಯೋಗಾಲಯದಲ್ಲಿ ಆ ಮಾದರಿಯ ಪರೀಕ್ಷೆ ಶುರುವಾಗಿದ್ದು ಅಂದರೆ ಜುಲೈ 28ನೇ ತಾರೀಕು. ಅದಾದ 2 ದಿನದ ಬಳಿಕ ಪ್ರಯೋಗಾಲಯದಲ್ಲಿ ಇದರ ಟೆಸ್ಟ್ ಅನ್ನ ಮಾಡ್ತಾರೆ, ಆ ಮಾಂಸದ ಸ್ಯಾಂಪಲ್ಸ್ ಅನ್ನ. ಆ ಪರೀಕ್ಷೆ ಮುಗಿದಿದ್ದು ಜುಲೈ 30ಕ್ಕೆ. ಅಂದರೆ 3 ದಿನಗಳ ಕಾಲ ಈ ಪ್ರಯೋಗಾಲಯದಲ್ಲಿ ಈ ಕುರಿತಾಗಿ ಒಂದು ಟೆಸ್ಟ್ ಅನ್ನ ಮಾಡ್ತಾರೆ, ರಿಸರ್ಚ್ ಅನ್ನ ಮಾಡ್ತಾರೆ. ಇನ್ನು ಈ ವಿವಾದ ಹುಟ್ಕೊಳ್ತಾ ಇದ್ದಂತೆ BBMPಯ ಉತ್ತರ ವಲಯದ ಆಹಾರ ಸುರಕ್ಷತಾ ಅಧಿಕಾರಿ ಕೂಡ ಪ್ರಯೋಗಾಲಯಕ್ಕೆ ಮನವಿಯನ್ನ ಮಾಡ್ತಾರೆ. ಅಲ್ಲಿಗೆ ಸ್ಯಾಂಪಲ್ಸ್ ಅನ್ನ ಕಳಿಸಿಕೊಡ್ತಾರೆ. ಈ ಮಾಂಸ ಕುರಿಯದ್ದೋ ಅಥವಾ ಬೇರೆ ಯಾವ ಪ್ರಾಣಿಯದ್ದೋ ಅದನ್ನ ನಮಗೆ ಪತ್ತೆ ಹಚ್ಚಿ ಕೊಡಿ ಎನ್ನುವಂತಹ ಮನವಿಯನ್ನು ಕೂಡ ಮಾಡ್ತಾರೆ. ಆ ಪ್ರಕಾರ ಇದೀಗ ಕೇಂದ್ರದ ಅಧೀನಕ್ಕೆ ಬರುವಂತಹ ಪ್ರಯೋಗಾಲಯಗಳಲ್ಲೂ ಕೂಡ ಆ ಮಾಂಸ ಕುರಿಯದ್ದೇ ಎನ್ನುವಂತಹ ಮಾಹಿತಿ ಖಚಿತವಾಗಿದೆ. ಇನ್ನು ಕನ್ನಡದ ನ್ಯೂಸ್ ಚಾನೆಲ್ಗಳಲ್ಲಿ ಪದೇ ಪದೇ ಡಿಬೇಟ್ಗಳಿಗೆ ಕೂತ್ಕೊಂಡು ಅಲ್ಲಿ ಪ್ರಚೋದನಾಕಾರಿ ಹೇಳಿಕೆಗಳನ್ನು ಕೊಡುವಂತಹ ಅಬ್ದುಲ್ ರಜಾಕ್ ಅವರು ಈ ಮಾಂಸವನ್ನ ರಾಜಸ್ಥಾನದಿಂದ ತರಿಸಿದ್ರು ರೈಲ್ವೆ ನಿಲ್ದಾಣಕ್ಕೆ. ಇನ್ನು ಈ ವಿಷಯ ಗೊತ್ತಾದ ಮೇಲೆ ಹಿಂದೂ ಸಂಘಟನೆಯ ಮುಖಂಡ ಹಾಗೂ ಕೊಲೆ ಪ್ರಕರಣವೊಂದರ ಆರೋಪಿಯೂ ಆಗಿರುವಂತಹ ಪುನೀತ್ ಕೆರೆಹಳ್ಳಿ ಸ್ಪಾಟ್ಗೆ ಹೋಗ್ತಾನೆ, ರೈಲ್ವೆ ಸ್ಟೇಷನ್ಗೆ ರೀಚ್ ಆಗ್ತಾನೆ. ತನ್ನ ತಂಡವನ್ನ ಕಟ್ಕೊಂಡು ಅಲ್ಲಿ ದಾಂಧಲೆಯನ್ನ ಎಬ್ಬಿಸ್ತಾನೆ. ಜೊತೆಗೆ ಆ ದಾಂಧಲೆಯನ್ನ ತಡೆಯೋಕೆ ಬಂದಂತಹ ರೈಲ್ವೆ ಪೊಲೀಸರೇನಿದ್ದಾರೆ ಅವರ ಕರ್ತವ್ಯಕ್ಕೂ ಕೂಡ ಅಡ್ಡಿಯನ್ನ ಪಡಿಸ್ತಾನೆ. ಇನ್ನು ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲೂ ಕೂಡ ಪುನೀತ್ ಕೆರೆಹಳ್ಳಿ ತನ್ನ ಸಹಚರರೊಂದಿಗೆ ಗುಂಪು ಕಟ್ಕೊಂಡು ಗಲಾಟೆಯನ್ನು ಮಾಡ್ತಾನೆ. ಇನ್ನು ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಆರೋಪದ ಮೇಲೆ ಪೊಲೀಸರು ಆತನನ್ನ ಜುಲೈ 27ನೇ ತಾರೀಕು ಅವನನ್ನ ಅರೆಸ್ಟ್ ಮಾಡ್ತಾರೆ. ಆ ಬಳಿಕ ಆತನನ್ನ ನ್ಯಾಯಾಂಗ ಬಂಧನಕ್ಕೂ ವಿಧಿಸ್ತಾರೆ. ಅದಾದ ನಂತರ ಆತನಿಗೆ ಜಾಮೀನು ಕೂಡ ಸಿಕ್ತು. ಇನ್ನು ಪ್ರತಿಯೊಂದಕ್ಕೂ ತಗಾದೆ ತೆಗೆಯುವಂತಹ ಮನಸ್ಥಿತಿ ಉಳ್ಳಂತಹ ಪುನೀತ್ ಕೆರೆಹಳ್ಳಿ ಆತನ ಬಂಧನ ಏನಾಗುತ್ತೆ, ಬಂಧನದ ವೇಳೆ ACP ಆಗಿರುವಂತಹ ಚಂದನ್ ಕುಮಾರ್ ಅವರನ್ನ ಆತನನ್ನ ಬೆತ್ತಲೆಗೊಳಿಸಿ ಹಲ್ಲೆಯನ್ನು ಮಾಡಿದ್ರು ಎನ್ನುವಂತಹ ಆರೋಪವನ್ನು ಕೂಡ ಪುನೀತ್ ಕೆರೆಹಳ್ಳಿ ಇದೀಗ ಮಾಡ್ತಾ ಇದ್ದಾರೆ. ಈ ಪುನೀತ್ ಕೆರೆಹಳ್ಳಿ ಮಾಡ್ತಾ ಇರುವಂತಹ ಈ ಆರೋಪವನ್ನ ಬೆಂಬಲಿಸಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಬೆಳ್ತಂಗಡಿ ಕ್ಷೇತ್ರದ BJPಯ ಶಾಸಕ ಹರೀಶ್ ಪೂಂಜಾ ಅವರು ಇವತ್ತು ACP ಕಚೇರಿ ಅಂದ್ರೆ ಬಸವೇಶ್ವರ ನಗರದಲ್ಲಿರುವಂತಹ ACP ಕಚೇರಿ ಮುಂದೆ ಧರಣಿಯನ್ನ ಮಾಡಿದ್ರು. ಇನ್ನು ಈ ಪ್ರತಿಭಟನೆ ನಡೆಸೋಕು ಮುನ್ನ ಮಾಜಿ ಸಂಸದ ಪ್ರತಾಪ್ ಸಿಂಹ ಒಂದು ಟ್ವೀಟ್ ಅನ್ನು ಮಾಡಿದ್ರು. ಆ ಟ್ವೀಟ್ ಮೂಲಕ ACP ಚಂದನ್ ಕುಮಾರ್ ಅವರಿಗೆ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ರು. ನಾನು ನಾಳೆ ನಿಮ್ಮ ಸ್ಟೇಷನ್ಗೆ ಬರ್ತಾ ಇದ್ದೇನೆ, ಅಲ್ಲಿ ನೀವು ಇರಬೇಕು, ನಾನು ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಎನ್ನುವಂತಹ ಸಂದೇಶವನ್ನ ಟ್ವಿಟರ್ ಪೋಸ್ಟ್ ಮುಖಾಂತರ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೊಟ್ಟಿದ್ರು. ಸೊ ಈ ಪೋಸ್ಟ್ ನಂತೆಯೇ ಇವತ್ತು ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆ ಮುಂದೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೆ ಬೆಳ್ತಂಗಡಿಯ ಶಾಸಕ BJP ಶಾಸಕ ಹರೀಶ್ ಪೂಂಜಾ ಅವರು ತಮ್ಮ ಬೆಂಬಲಿಗರ ಜೊತೆ ಪ್ರತಿಭಟನೆಯನ್ನು ನಡೆಸಿದ್ರು. ಇನ್ನು ಇವರನ್ನ ಭೇಟಿ ಮಾಡೋದಕ್ಕೆ ಅಂದ್ರೆ ಚಂದನ್ ಕುಮಾರ್ ಅವರನ್ನ ಭೇಟಿ ಮಾಡೋಕೆ ಪೊಲೀಸರು ಅವಕಾಶ ಮಾಡಿಕೊಡ್ಲಿಲ್ಲ. ಸೊ ಹೀಗಾಗಿ ಹವರ್ಸ್ ಟುಗೆದರ್ ಅಂದ್ರೆ ಗಂಟೆಗಟ್ಟಲೆ ಅವರು ಬೀದಿಯಲ್ಲೇ ನಿಲ್ತಾ ಪ್ರತಿಭಟನೆಯನ್ನ ನಡೆಸಬೇಕಾಯ್ತು. ಕಡೆಗೂ ಹಾಗೋ ಹೀಗೋ ಚಂದನ್ ಕುಮಾರ್ ಅವರನ್ನ ಭೇಟಿ ಮಾಡ್ತಾರೆ ಈ 2 ನಾಯಕರು ಅಂದ್ರೆ ಪ್ರತಾಪ್ ಸಿಂಹ ಹಾಗೆ ಹರೀಶ್ ಪೂಂಜಾ ಅವರು.
ಅಲ್ಲಿ ಭೇಟಿ ಮಾಡಿ ಅವರನ್ನ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೀವು ಪುನೀತ್ ಕೆರೆಹಳ್ಳಿಗೆ ಈ ರೀತಿ ಮಾಡಬಾರ್ದಾಗಿತ್ತು, ಇನ್ನು ಮುಂದೆ ಈ ತರ ಮಾಡಿದ್ರೆ ಎಚ್ಚರ ಎನ್ನುವಂತಹ ಮಾತನ್ನು ಕೂಡ ಈ ಇಬ್ಬರು ಚಂದನ್ ಕುಮಾರ್ ಅವರಿಗೆ ಹೇಳಿರ್ತಾರೆ. ಅಷ್ಟೇ ಅಲ್ಲ, ಎಸಿಪಿ ಚಂದನ್ ಕುಮಾರ್ ಅವರ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಇದಾದ ನಂತರ ಮತ್ತೊಂದು ಬೆಳವಣಿಗೆ ನಡೆದಿದೆ. ಅಂದ್ರೆ ಸೀರೀಸ್ ಆಫ್ ಇನ್ಸಿಡೆಂಟ್ಸ್ ಅಂತಾನೆ ಹೇಳ್ಬೋದು. ಈ ಮಾಂಸ ವಿಚಾರ ಕುರಿತಾಗಿ ಈ ಪ್ರತಿಭಟನೆಯನ್ನ ಏನ್ ನಡೆಸಿದ್ರು ಎಸಿಪಿ ಕಚೇರಿ ಎದುರು ಪುನೀತ್ ಕೆರೆಹಳ್ಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೆ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಅವರ ಮೇಲೆ ಇದೀಗ ಎಫ್ಐಆರ್ ದಾಖಲು ಮಾಡಲಾಗಿದೆ. ಎಸಿಪಿ ಚಂದನ್ ಕುಮಾರ್ ಅವರಿಗೆ ಎಚ್ಚರಿಕೆ ಕೊಟ್ಟ ಕುರಿತಾಗಿ ಹಾಗೆ ಎಸಿಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಕುರಿತಾಗಿ ಇದೀಗ ಪೊಲೀಸರು ಈ ಮೂವರ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ, ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ. ಸದ್ಯ ರಾಜ್ಯಾದ್ಯಂತ ಅದರಲ್ಲೂ ಬೆಂಗಳೂರಿಗರನ್ನ ಸಾಕಷ್ಟು ಗೊಂದಲಕ್ಕೆ ಈಡು ಮಾಡಿದಂತಹ ಈ ಮಾಂಸ ವಿವಾದ ಏನಿದೆ ಅದಕ್ಕೆ ಕಡೆಗೂ ತೆರೆ ಬಿದ್ದಿದೆ. ಕೇಂದ್ರ ಸರ್ಕಾರದ ಅಧೀನಕ್ಕೆ ಬರುವಂತಹ ಪ್ರಯೋಗಾಲಯವೇ ಇದು ಕುರಿ ಮಾಂಸ ಎನ್ನುವಂತಹ ವರದಿಯನ್ನ ಕೊಟ್ಟಿದೆ. ಅಲ್ಲಿಗೆ ಖಚಿತವಾಯಿತು ಇದು ಕುರಿ ಮಾಂಸ ಎನ್ನುವಂತಹ ವಿಚಾರ. ಹಾಗಾದ್ರೆ ಪುನೀತ್ ಕೆರೆಹಳ್ಳಿ ಯಾಕೆ ಅನಗತ್ಯವಾಗಿ ಈ ವಿವಾದವನ್ನ ತನ್ನ ಮೈ ಮೇಲೆ ಎಳೆದುಕೊಂಡ? ಇದು ಕುರಿ ಮಾಂಸ ಅಲ್ಲ, ಇದು ನಾಯಿ ಮಾಂಸ ಎನ್ನುವಂತಹ ಮಾಹಿತಿ ಎನ್ನುವಂತಹ ವಿಚಾರವನ್ನ ಯಾಕೆ ಇವನು ಹೈಲೈಟ್ ಮಾಡೋಕೆ ಹೊರಟ? ಈತನಿಗೆ ಪ್ರಚಾರ ಗೀಳಿಗೋಸ್ಕರ ಈತ ಈ ಕೆಲಸ ಮಾಡದ್ನ ಅಥವಾ ಈತನ ಹಿಂದೆ ಕಾಣದ ಕೈವಾಡ ಏನಾದ್ರೂ ಇದೆಯಾ? ಯಾಕಂದ್ರೆ ಇದೊಂದು ವಿವಾದ, ಇದೊಂದು ಪ್ರಕರಣ ರಾಜ್ಯಾದ್ಯಂತ ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿತ್ತು. ಹಾಗೆ ಮಾಂಸಾಹಾರ ಪ್ರಿಯರಲ್ಲೂ ಕೂಡ ಒಂದು ರೀತಿಯ ಅಸಹ್ಯದ ಮನೋಭಾವನೆಯನ್ನು ಕೂಡ ಉಂಟು ಮಾಡಿತು ಈ ಒಂದು ಪ್ರಕರಣ. ಹಾಗಾದ್ರೆ ಈ ಪುನೀತ್ ಕೆರೆಹಳ್ಳಿಯ ತರಲೆಗಳು ಹಾಗೆ ಕಿತಾಪತಿಗಳನ್ನ ಬೆಂಬಲಿಸಿಕೊಂಡು ಬಂದಂತಹ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೆ ಬಿಜೆಪಿಯ ಶಾಸಕ ಹರೀಶ್ ಪೂಂಜಾ ಈಗ ಏನ್ ಹೇಳ್ತಾರೆ? ಯಾಕಂದ್ರೆ ಕೇಂದ್ರದ ಪ್ರಯೋಗಾಲಯವೇ ಒಂದು ಮಾಹಿತಿಯನ್ನ ಕೊಟ್ಟಿದೆ, ಪರೀಕ್ಷಾ ವರದಿಯನ್ನು ಕೂಡ ಬಿಡುಗಡೆ ಮಾಡಿದೆ, ಇದು ಕುರಿ ಮಾಂಸ ಅಂತ. ಇದಕ್ಕೆ ಏನು ಉತ್ತರ ಕೊಡ್ತಾರೆ ಈ ಇಬ್ಬರು ನಾಯಕರು ಈಗ ಜನರಿಗೆ ಎನ್ನುವಂತಹ ಪ್ರಶ್ನೆ ಒಂದ್ ಕಡೆ ಆದ್ರೆ, ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಪುನೀತ್ ಕೆರೆಹಳ್ಳಿ ಸಾಕಷ್ಟು ರಾದ್ಧಾಂತವನ್ನ ಈಗಾಗಲೇ ಸೃಷ್ಟಿ ಮಾಡಿದ್ದಾನೆ. ಈತನ ಮೇಲೆ ಕೊಲೆ ಆರೋಪ ಕೂಡ ಇದೆ. ಸೊ ಪದೇ ಪದೇ ಇಂತಹ ವಿವಾದಗಳು, ಇಂತಹ ಕಿರಿಕಿರಿಗಳು, ಇಂತಹ ರಾದ್ಧಾಂತಗಳಿಗೆ ಕಾರಣವಾಗ್ತಾ ಇರುವಂತಹ ಈ ಪುನೀತ್ ಕೆರೆಹಳ್ಳಿ ವಿರುದ್ಧ ರಾಜ್ಯ ಪೊಲೀಸ್ ಇಲಾಖೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು. ಇಲ್ಲದೆ ಹೋದಲ್ಲಿ ಇಂತಹ ಕಿರಿಕಿರಿಗಳು, ಇಂತಹ ಉಪಟಳಗಳನ್ನ ಈತ ಕೊಡ್ತಾನೆ ಹೋಗ್ತಾನೆ. ಸೊ ಇದು ರಾಜ್ಯ ಸರ್ಕಾರ ಹಾಗೆ ರಾಜ್ಯ ಗೃಹ ಇಲಾಖೆಯ ಜವಾಬ್ದಾರಿ ಇಂತಹ ಕ್ರಿಮಿಗಳನ್ನ ಹದ್ದುಬಸ್ತಿಗೆ ತರುವಂತಹದ್ದು.